ಬಿಜೆಪಿಯ ರೆಬಲ್ ನಾಯಕ ಪಕ್ಷದಿಂದ ಕಿಕ್ಔಟ್ ಆಗ್ತಾ ಇದ್ದಂತೆ ಅವರ ಮನೆ ಖಾಲಿಯಾಗಿದೆ. ಕಚೇರಿ ಬಣಗುಡ್ತಾ ಇದ್ದು ಬೆಂಬಲಿಗರು ಕೆಂಡ ಕಾರ್ತಿದ್ದಾರೆ. ಯತ್ನಾಳ್ ಅಭಿಮಾನಿಗಳು ಬೃಹತ್ ಪ್ರತಿಭಟನೆಗೆ ಸಹ ಈಗಾಗಲೇ ನಿರ್ಧಾರವನ್ನ ಕೈಗೊಂಡಿದ್ದು ವಿಜಯಪುರ ನಗರದ ಗಾಂಧಿ ಚೌಕ್ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗ್ತಿದ್ದಾರೆ. ಬೃಹತ್ ಪ್ರತಿಭಟನೆಗೆ ಯತ್ನಾಳ್ ಅಭಿಮಾನಿಗಳು ಮುಂದಾಗಿದ್ದು ವಿಜಯಪುರದಲ್ಲಿನ ಯತ್ನಾಳ್ ನಿವಾಸ ಸದ್ಯ ಖಾಲಿಯಾಗಿದೆ. ಯಾಕಂದ್ರೆ ಖುದ್ದು ಯತ್ನಾಳ್ ನಿನ್ನೆ ದೆಹಲಿಯಿಂದ ಬಂದಂತವರು ತಮ್ಮ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ, ಮೌನಕ್ಕೆ ಜಾರಿದ್ದಾರೆ. ಮತ್ತೊಂದು ಕಡೆ ಅಭಿಮಾನಿಗಳು ಅವರನ್ನ ಭೇಟಿಯಾಗೋದಕ್ಕೆ ಬಂದರೂ ಸಹ ಅವರು ಸಿಗದೇ ಇರುವಂತಹ ಕಾರಣ ಅವರ ಮನೆ ಬಳಿ ಕೂಡ ಯಾವ ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗರು ಕಂಡು ಬರ್ತಾ ಇಲ್ಲ. ವಿಜಯಪುರ ನಗರದ ಸಿಂದಗಿ ರಸ್ತೆಯಲ್ಲಿರುವಂತಹ ಯತ್ನಾಳ್ ನಿವಾಸದ ಬಳಿ ಈಗ ಪೊಲೀಸ್ ಸಿಬ್ಬಂದಿ, ಸೆಕ್ಯೂರಿಟಿ ಗಾರ್ಡ್ ಭದ್ರತೆಯನ್ನೇನೋ ನಿಯೋಜನೆ ಮಾಡಲಾಗಿದೆ. ಆದರೆ ಅಭಿಮಾನಿಗಳು ಮತ್ತು ಮುಖಂಡರು ಪ್ರತಿಭಟನೆಗೆ ಇಳಿತಾ ಇರೋದು ತಿಳಿದು ಬರ್ತಾ ಇರೋ ಮಾಹಿತಿ. ಬಿಜೆಪಿ ರೆಬಲ್ ನಾಯಕ ಪಕ್ಷದಿಂದ ಅಮಾನತಾಗ್ತಾ ಇದ್ದಂತೆ ಅವರನ್ನ ಉಚ್ಚಾಟನೆ ಮಾಡ್ತಾ ಇದ್ದಂಥ ಬೆನ್ನಲ್ಲೇ ಅವರ ಮನೆ ಖಾಲಿಯಾಗಿ ಕಂಡು ಬರ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ವಿಜಯಪುರದ ಸಿಂದಗಿ ರಸ್ತೆಯಲ್ಲಿರುವಂತಹ ಯತ್ನಾಳ್ ಅವರ ನಿವಾಸ ಇದು. ನಿತ್ಯವೂ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಬೆಂಬಲಿಗರು, ಕಾರ್ಯಕರ್ತರು ಜಮಾಯಿಸ್ತಾ ಇದ್ರು. ಬಟ್ ಈಗ ಆ ಚಿತ್ರಣ ಉಲ್ಟಾ ಹೊಡೆದಿದೆ. ಯಾಕೆ ಅಂತ ಹೇಳಿದ್ರೆ, ಅವರನ್ನ ಪಕ್ಷದಿಂದ ಏನು ಉಚ್ಚಾಟನೆ ಮಾಡಲಾಗಿದೆ ಯತ್ನಾಳ್ ಅವರನ್ನ, ಈ ಹಂತದಲ್ಲಿ ತಾವು ಎಲ್ಲರಿಂದ ಅಂತರವನ್ನು ಕಾಯ್ದುಕೊಂಡು ಯಾರೊಂದಿಗೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ. ಅವರ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಕುತೂಹಲ ಕೂಡ ಮನೆ ಮಾಡ್ತಾ ಇದ್ದು, ಮತ್ತೊಂದು ಕಡೆ ಅವರ ಬೆಂಬಲಿಗರು ಬೃಹತ್ ಪ್ರತಿಭಟನೆಗೆ ಕೂಡ ಸಜ್ಜಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೊಹಮ್ಮದ್ ರಸೂಲ್ ನಮ್ಮ ಜೊತೆ ಫೋನ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಮೊಹಮ್ಮದ್, ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳಿಂದ ಗಿಜಿಗುಡ್ತಾ ಇದ್ದಂತಹ ಯತ್ನಾಳ್ ನಿವಾಸ ಇವತ್ತು ಬಣಗುಡ್ತಾ ಇದೆ. ಇದರ ಜೊತೆಗೆ ನಾಯಕರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವರಿಗಾಗಿರುವಂತಹ ಕ್ರಮದ ಕುರಿತಾಗಿ ಪ್ರತಿಭಟನೆ ಮಾಡೋದಕ್ಕೆ ಬೆಂಬಲಿಗರು ಮುಂದಾಗ್ತಿರೋದು. ಡೀಟೇಲ್ಸ್ ಏನ್ ಕೊಡ್ತೀರಿ ಈ ಬಗ್ಗೆ? ಪ್ರಜ್ವಲ, ಏನು ಒಂದು ವಿಜಯಪುರ ನಗರದ ಶಾಸಕ ಆಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಅವರು ಉಚ್ಚಾಟನೆ ಹಿನ್ನೆಲೆಯಲ್ಲಿ, ಪಕ್ಷದಿಂದ ಉಚ್ಚಾಟನೆ ಹಿನ್ನೆಲೆ ಆದ್ರಿಂದ ಈಗ ಅವರ ನಿವಾಸದತ್ತ ಯಾರು ಕೂಡ ಸುಳಿತಾ ಇಲ್ಲ. ಅಂದ್ರೆ ಮನೆಯೆಲ್ಲ ಖಾಲಿ ಆಗಿದೆ. ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಬಿಟ್ರೆ ಮತ್ತೆ ಯಾವುದೇ ರೀತಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಪಕ್ಷದ ವರಿಷ್ಠರಾಗಿರ್ಬೋದು, ಹಾಗೆ ಅವರ ಹಿಂದೆ ನಿಂತಿರ್ತಕ್ಕಂಥ ಯಾವ ಒಬ್ಬ ನಾಯಕರು ಕೂಡ ಅವರ ಮನೆ ಹತ್ತ ಮಕ ಮಾಡಿದಿರುವಂತದ್ದು. ಯಾಕಪ್ಪ ಅಂತಂದ್ರೆ ಎಷ್ಟೋ ಜನ ಈಗಾಗಲೇ ಅಂದ್ರೆ ನಾವು ರಾಜೀನಾಮೆ ಕೊಡ್ತಾ ಇದೀವಿ ಹಂಗೆ ಅಂತ ಹೇಳ್ತಾ ಇದ್ರು. ಈಗ ಅವರು ಕೂಡ ಮನೆ ಹತ್ರ ಸುಳಿತಾ ಇಲ್ಲ ಅನ್ನೋದು ಒಂದು ಆತಂಕ ಕಡೆ ಮಾಡಿಕೊಟ್ಟಿದೆ. ಅಂದ್ರೆ ರೆಬಲ್ ಆಗಿ ಇರ್ತಕ್ಕಂಥ ಯತ್ನಾಳ್ ಅವ್ರ ಹಿಂದ್ಗಡೆ ನಾವ್ ಇದೀವಿ ಅನ್ನೋರು ಈಗ ಆ ನಿವಾಸದತ್ತ ಹೋಗಿ ನೋಡಿದಾಗ ಮನೆ ಕೂಡ ಅವರ ನಿವಾಸದ ಮನೆ ಹತ್ರ ಕೂಡ ಖಾಲಿ ಆಗಿದೆ. ಈ ರೀತಿಯಾಗಿ ಇನ್ನೇನು ಜಿಲ್ಲಾಧ್ಯಕ್ಷ ಈಗ ತಾನೇ ನಮ್ ಜೊತೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಯಾರು ಪಕ್ಷಕ್ಕೂ ಅನಿವಾರ್ಯತೆ ಇಲ್ಲ, ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವನಲ್ಲ ಅನ್ನೋ ಮಾತಲ್ಲಿ ಸ್ವತಃ ಶ್ರೀ ಎಸ್ ಪಾಟೀಲ್ ನಡಹಳ್ಳಿ ಅಂದ್ರೆ ರಾಜ್ಯ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಕೂಡ ಅವರು ಕೂಡ ಈ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ನಾವು 7 ಜನ ಕೂಡ ಜಿಲ್ಲೆಯಲ್ಲಿ ಮುಂಚಿತವಾಗಿ ನಾವು ಸೋತಿರ್ಬೋದು, ಸತ್ತಿರ್ಲಿಲ್ಲ, ಹೀಗಂತ ಹೇಳಿ ವಿಜಯಪುರ ಜಿಲ್ಲೆಯ ಒಬ್ಬ ಶಾಸಕ ಆಗಿದಾರ ಅಂತ ಹೇಳ್ಕೊಂಡು ಅವರೇ ನಾನೇ ಫೈರ್ ಅನ್ನೋದಕ್ಕಿಂತ ನಾವು ಕೂಡ ಈ ಪಕ್ಷದಲ್ಲಿ ಕಟ್ಟುನಿಟ್ಟವಾಗಿ ಇದನ್ನ ಮಾಡಿದ್ದೇವೆ. ಹೀಗಾಗಿ ನಮ್ಮ ಪರಿಶ್ರಮದಿಂದ MP ಅನ್ನು ನಾವು ಹಾರಿಸ್ಕೊಂಡು ಬಂದವರು, ಹೀಗಾಗಿ ಕ್ರೆಡಿಟ್ ನಮಗೂ ಬರುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಪಕ್ಷಕ್ಕೆ ಅನಿವಾರ್ಯತೆ ಇಲ್ಲ. ಹೀಗಾಗಿ ನಮಗೂ ತುಂಬಾ ನೋವಾಗಿದೆ. ಆದ್ರೆ BSY ವಿರುದ್ಧ ಮಾತಾಡೋದಕ್ಕೆ ಈ ರೀತಿ ಕ್ರಮ ಆಗಿರ್ಬೋದು. ಇದ್ರ ಸಂಬಂಧಪಟ್ಟಂಗೆ ರಾಜೀನಾಮೆ ವಿಚಾರವಾಗಿ ಇವರು ಜಿಲ್ಲಾಧ್ಯಕ್ಷಗೆ ನಾವು ಕೇಳಿದಾಗ ಇಲ್ಲ, ನಮ್ಗೆ ಯಾವುದೇ ರೀತಿಯಾದಂತ ಯಾವುದೇ ರಾಜೀನಾಮೆ ಕೂಡ ನಮಗೆ ಸ್ವತಃ ಬಂದು ಜಿಲ್ಲಾಧ್ಯಕ್ಷ ಆಗಿರುವಂತ ನನ್ನ ಗಮನಕ್ಕೆ ಬರಬೇಕಾಗಿತ್ತು, ನನ್ನ ಗಮನಕ್ಕೆ ಯಾವುದೇ ಬಂದಿಲ್ಲ, ಊಹಾಪೋಗಳು ಅಷ್ಟೇ ಜಿಲ್ಲಾದ ರಾಜೀನಾಮೆಗಳು. ಹೀಗಾಗಿ ಯಾವುದೋ ಒಂದು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಅವ್ರು ಹಾಕೊಂಡ್ರೆ ಅದು ನನಗೆ ಏನ್ ಮಾಡಕ್ಕಾಗಲ್ಲ. ಅದು ನನ್ನವರೆಗೂ ಅದು ಬಂದಾಗ ನಾನು ಅವರಿಗೆ ಕನ್ವಿನ್ಸ್ ಮಾಡಿ ಈ ರೀತಿ ಹೇಳ್ತೀನಿ. ಆದ್ರೆ ಸದ್ಯಕ್ಕೆ ಇದು ಏನ್ ನಡೀತಾ ಇದೆ ರಾಜೀನಾಮೆಗಳು ಇದೆಲ್ಲ ಹೂವಾಪವ ಅಂತ ಹೇಳಿ ಜಿಲ್ಲಾಧ್ಯಕ್ಷ ಗುರ್ಲಿಂಗಪ್ಪ ಅಂಗಡಿ ಸ್ಪಷ್ಟಪಡಿಸಿದ್ದಾರೆ. ರೈಟ್ ಮೊಹಮ್ಮದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.